ಕೊಲ್ಲೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ 2025 ಮತ್ತು 26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷರು ಕೃಷ್ಣಾರೆಡ್ಡಿ, ಮುಖ್ಯ ಅತಿಥಿಗಳು ಗೌರವಾನ್ವಿತ ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್, ಉಪ ವ್ಯವಸ್ಥಾಪಕರು ಕೆಎಂ ಮುನಿರಾಜು ಹಾಗೂ ವಿಸ್ತೀರ್ಣ ಅಧಿಕಾರಿಗಳು ಪಿಕೆ ನರಸಿಂಹರಾಜು ಮತ್ತು ಶಂಕರ್ರವರು, ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷರು ರಾಧಮ್ಮ, ನಿರ್ದೇಶಕರು ಕೆಎನ್ ಶಂಕರ್ ರೆಡ್ಡಿ, ವೆಂಕಟರಾಮರೆಡ್ಡಿ, ಗೋಪಾಲಪ್ಪ, ಕೃಷ್ಣೇಗೌಡ, ಸುಧಾಕರ್, ಶ್ರೀನಿವಾಸ್ ರೆಡ್ಡಿ, ಕೆವಿ ಚೌಡರೆಡ್ಡಿ, ಕೆಆರ್ ಶ್ರೀನಿವಾಸ್, ನಾಗಮಣಿ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಾಹಕರು ಕೆಆರ್ ನವೀನ್ ಕುಮಾರ್, ಹಾಲು ಪರಿವೀಕ್ಷಕರು ಕೆಎನ್ ಮನೋಜ್, ಸಹಾಯಕ ಕೆವಿ ಕಾರ್ತಿಕ್, ಶುಚಿಗಾರ ಕೆಎ ಮುರಳಿ ಕೃಷ್ಣ ಹಾಗೂ ಈ ದಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕುರಿತು ಅಧಿಕಾರಿಗಳು ಮತ್ತು ನಿರ್ದೇಶಕರು ಅಧ್ಯಕ್ಷರ ಸಲಹೆ ಸೂಚನೆ ವ್ಯಕ್ತಪಡಿಸಿದರು. ಹಾಗೂ ಈ ಸಮಯದಲ್ಲಿ ಅಧಿಕಾರಿಗಳು, ಡೈರಿ ನಿರ್ದೇಶಕರು, ಗಣ್ಯರು ಎಲ್ಲರಿಗೂ ಸನ್ಮಾನ ಮತ್ತು ಫಲಹಾರ ಸಿಹಿಯನ್ನು ನೀಡಿ ಗೌರವಿಸಿ ಸಭೆಗೆ ಬಂದಿರುವ ಎಲ್ಲರಿಗೂ ಡೈರಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಿಬ್ಬಂದಿ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆ ತಿಳಿಸಿದರು. ಯಾರು ರೈತರು ದೊಡ್ಡ ರೈತರು ಇದಾರೆ, ಒಂದ್ 4-5 ಹಸು ಇಟ್ಕೊಂಡ್ರೆ ಅವ್ರು ಒಂದು ಎಮ್ಮೆ ಇಟ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಎಮ್ಮೆ ಹಾಲು ಅದಕ್ಕೆ ಬೆರಕೆ ಮಾಡ್ಕೊಂಡ್ ಬಂದ್ರೆ ಹಾಲಿಗೆ ಫ್ಯಾಟ್ ಎಲ್ಲದಕ್ಕೂ ಹತ್ತು ಬರುತ್ತೆ, ಲೀಟರ್ಗೆ 4 ರೂಪಾಯಿ 5 ರೂಪಾಯಿ ಜಾಸ್ತಿ ಬರುತ್ತೆ. ಅದರಿಂದ ಯಾರು ರೈತರು 4-5 ಹಸು ಇಟ್ಕೊಂಡಿದ್ರು ಅವ್ರು ಒಂದ್ ಎಮ್ಮೆ ಇಟ್ಕೊಳ್ಳಿ, ತುಂಬಾ ಅನುಕೂಲ ಆಗ್ತದೆ. ಮತ್ತೆ ನಾವು ಈ ಡೈರಿಗೆ ಹಾಕೋದ್ರಿಂದ ನಮ್ಮ ಮಕ್ಕಳಿಗೆ ಬೆಂಗಳೂರಲ್ಲಿ ಹಾಸ್ಟ್ ಇದೆ, ನಾವು ಬೇರೆ ಕಡೆ ಸೇರಿಸ್ಬೇಕಾದ್ರೆ 1.5 ಲಕ್ಷ 2 ಲಕ್ಷ ಬೇಕು, ನಮಗೆ ಬರೀ ಫ್ರೀ ಆಗಿ ಕೊಡ್ತಾರೆ, ಬರೀ 3,000ಕ್ಕೆ ನಮ್ಗೆ ಅನುಕೂಲ ಆಗ್ತಾ ಇದೆ. ಮತ್ತೆ ರೈತರಿಗೆ ಮೊನ್ನೆನೋ ವರ್ಷ ಬಂದಾಗ ನಾನು ಮ್ಯಾಟು ಮತ್ತು ಮಿಲ್ಕಿಂಗ್ ಮಿಷಿನ್ ಹೇಳಿದ್ದೆ, ಸ್ವಲ್ಪ ತಡವಾಗಿದೆ. ಮೊನ್ನೆ ಟೆಂಡರ್ ಆಗಿ ನಮ್ಮ ತಾಲೂಕು ಮಾತ್ರ 5,000 ಮ್ಯಾಟು ಬರಂಗ್ ಮಾಡಿದ್ವಿ. ನಮ್ಮ ತಾಲೂಕು 5,000 ಬರ್ತಾರೆ. ಅದು ಡೈರಿ ವೈಸು ಹಾಲು ನೋಡ್ಕೊಂಡು ಅದನ್ನ ವಿತರಣೆ ಮಾಡ್ತಾರೆ, ಅದು ಅನುಕೂಲ ಆಗ್ತದೆ. ಮತ್ತೆ ಆಲ್ರೆಡಿ ಮಿಲ್ಕಿಂಗ್ ಮಿಷಿನ್ ಬಂದ್ಬಿಟ್ಟಿದೆ. ಮೊದಲು ರೈತರು 300 ಜನ ಅರ್ಜಿ ಹಾಕೊಂಡಿದ್ರು, ಕಡಿಮೆ ಬಂದಿದೆ. ಅದನ್ನ ನೋಡ್ಕೊಂಡು ಯಾರು ಜಾಸ್ತಿ ಹಸುಗಳು ಇಟ್ಕೊಂಡು ಅವ್ರು ಕೊಡೋ ತರ ಮಾಡ್ಕೊಂಡು ಪ್ಲಾನ್ ಮಾಡಬೇಕು. ಮತ್ತೆ ಈಗ ನಮ್ಮ ರೈತರಿಗೆ ಬರಗಾಲ ಇರೋದ್ರಿಂದ ನಾವೇನಾದ್ರು ಒಂದು ಎಕರೆಗೆ ಜೋಳ ಬೆಳ್ಕೋಬೇಕಾದ್ರೆ 5,000 ಸಹಾಯಧನ ಮತ್ತು ಜೋಳ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ನಾವು ಒಂದ್ ವೇಳೆ ಸ್ವಂತ ಬೋರ್ ದಿನ ಬೆಳ್ಕೊಂಡ್ರು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದು ನಾವು ಮಾರ್ಕೋಬಹುದು, ಅದು ನಮ್ಗೆ ಅನುಕೂಲ ಆಗ್ತದೆ. ಮತ್ತೆ ನಮ್ಮಲ್ಲಿ ರೈತರು ಏನ್ ಮಾಡ್ತಾ ಇದ್ರೆ, ನಾವು ಏನು ನಮ್ಮ ಜೋಳ ಸೊಪ್ಪನ್ನು ನಾವು ಒಂದೇ ಸರಿ ಕಟ್ ಮಾಡಕ್ ಇಷ್ಟ ಬೀಳೋದಿಲ್ಲ, ಈ ಡೈಲಿ ಕೊಯ್ಕೊಂಡು ಬರ್ತೀವಿ. ಒಳ್ಳೇದೇ, ಅದು ಯಾವತ್ತು 45 ದಿನವರೆಗೂ ಅದರಲ್ಲಿ ಪೋಷಕಾಂಶ ಇರುತ್ತೆ, ಆಮೇಲೆ ಎಲ್ಲ ಬೆಂಡಾಗ್ಬಿಡುತ್ತೆ. ಅದರಿಂದ ಎಲ್ಲರೂ ಸೈಲೇಜ್ ಮಾಡ್ಕೋಬೇಕು. ನಮ್ಮಲ್ಲಿ ಸೈಲೇಜ್ ಕಡಿಮೆ ಇದೆ, ಅದ್ರ ಬಗ್ಗೆ ಸ್ವಲ್ಪ ರೈತರು ಅರಿವು ಪಡ್ಕೊಂಡು ಅದನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಈಗ ನಮ್ಮ 35-45 ಏನ್ ಪೋಷಕಾಂಶ ಇರುತ್ತೋ ಅದ್ರಲ್ಲಿ ಒಂದು ವರ್ಷ ಆದ್ರೂ ಹಂಗೆ ಇರುತ್ತೆ, ಅಷ್ಟೊಂದು ಅದರಲ್ಲಿ ಫಲವತ್ತಾಗಿರುತ್ತೆ. ಅದನ್ನ ಮಾಡ್ಕೋಬೇಕು. ಅದನ್ನ ಮಾಡ್ಕೊಂಡು ನಮ್ಮ ಹಸು ಬೇಸಿಗೆ ಕಾಲ ಆದ್ರೂ ಸೇಮ್ ಮಳೆಗಾಲದಲ್ಲಿ ಏನ್ ಹಾಲು ಕೊಡುತ್ತೆ ಆ ಟೈಮಲ್ಲಿ ಅದೇ ಹಾಲು ಕೊಡೋಕ್ಕೆ ಅನುಕೂಲ ಆಗ್ತದೆ. ಅದನ್ನ ಬಳಸ್ಕೋಬೇಕು. 15 ವರ್ಷ ಆಯ್ತಲ್ಲ, 20 ವರ್ಷದ ಲಾಭ ಇಲ್ಲಿ ಉಳ್ಕೊಂಡಿರಲ್ಲ. ಆ 4,65,066 ರೂಪಾಯಿಯನ್ನ ನಾವು ಸರ್ಕಾರದ ಕಾನೂನು ಪ್ರಕಾರ ನಾವು ವಿಂಗಡಣೆ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಈ ರೀತಿ ವಿಂಗಡಣೆ ಮಾಡ್ತೀವಿ. ಆಪದ ನಿಧಿ ಅಂತ ಹೇಳ್ಬಿಟ್ಟು 25% ರಿಸರ್ವ್ ಫಂಡ್ ಅಂತ ಇಟ್ಟಿರ್ತೀವಿ. 1,16,265 ರೂಪಾಯಿ 2 ಪೈಸೆ ರಿಸರ್ವ್ ಫಂಡ್ ಅಲ್ಲಿ ಇರುತ್ತೆ ಆಪದ ನಿಧಿ ಅಂತೇಳಿ. ಸಹಕಾರ ಶಿಕ್ಷಣ ನಿಧಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸಹಕಾರ ಮಹಾಮಂಡಲಕ್ಕೆ 2% ಕೊಡಬೇಕಾಗುತ್ತೆ. 6,975 ರೂಪಾಯಿ 90 ಪೈಸೆ ಇದು ಚೆಕ್ ಮುಖಾಂತರ ಕೊಡಬೇಕಾಗ್ತದೆ. ಕಟ್ಟಡ ನಿಧಿ, ಕಟ್ಟಡ ಇದ್ರೂ ಕೂಡ ಸುಣ್ಣ ಬಣ್ಣ ಬೆಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ನಿಗದಿ ಮಾಡಿದೆ. 10% 34,181 ರೂಪಾಯಿ 91 ಪೈಸೆ ಕಟ್ಟಡ ನಿಧಿ ಅಂತ ಹೇಳ್ಬಿಟ್ಟು ಇರ್ತದೆ. ಶೇರ್ ಡಿವಿಡೆಂಡ್ ಅಂತ 1,800 ರೂಪಾಯಿ ಇರ್ತದೆ. ಇನ್ನು ಉಳಿದ ಅಮೌಂಟ್ ಅಲ್ಲಿ 65% ನಿಮ್ಗೆ ಈಗಾಗಲೇ ಸಂಘದ ಇನ್ನೊಂದು ವಿಷಯ ನಾನು ಹೇಳ್ಬೇಕಾಗ್ತದೆ. ಮೊದಲು ವರ್ಷಗಳಲ್ಲೆಲ್ಲ ಸಂಪೂರ್ಣವಾಗಿ ಲಾಭ ವಿಂಗಡಣೆ ಮಾಡ್ತಾ ಇದ್ವಿ. ಇವಾಗ ಆಗಿಂದಾಗೆ ಫ್ಯಾಟ್ ಆಧಾರದ ಮೇಲೆ ದರ ಕೊಟ್ಬಿಡ್ತಾ ಇದೀವಿ. ಫ್ಯಾಟ್ ಮೇಲೆ ದರ ಕೊಟ್ಟಿರೋದ್ರಿಂದ ಲಾಭ ಬೋನಸ್ ಕಡಿಮೆ ಆಗುತ್ತೆ. ಆದ್ರೂ ಕೂಡ 65% ಅಂದ್ರೆ 1,98,794 ರೂಪಾಯಿ 20 ಪೈಸೆಯನ್ನ ನೀವು ಹೇಳಿದಂತ ಕಂಪನಿ ಹೇಳಿದಂತ ದಿನಾಂಕದಿಂದ ಹಬ್ಬಕ್ಕೆ ನಿಮ್ಗೆ ಬೋನಸ್ ರೂಪದಲ್ಲಿ ಕೊಟ್ಬಿಡ್ತಾರೆ. ಅದು ಕೊಟ್ಟಾಗ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ 30,583 ರೂಪಾಯಿ 72 ಪೈಸೆ ಎಷ್ಟು ಜನ ಇದಾರೆ ಅಷ್ಟು ಅವ್ರು ಅನ್ಸ್ಕೊಂತಾರೆ ಅವ್ರ ಸಂಬಳದ ಆಧಾರದ ಮೇಲೆ. ದಾನ ಧರ್ಮದ ನಿಧಿ ಅಂತ ಹೇಳ್ಬಿಟ್ಟು 30,583 ರೂಪಾಯಿ 72 ಪೈಸೆ ದಾನ ಧರ್ಮದಲ್ಲಿ ಖರ್ಚುಗಳು ಈ ರೀತಿ ಇರುತ್ತೆ. ಸಿಬ್ಬಂದಿ ವೇತನ ಇಲ್ಲಿರ್ತಕ್ಕಂಥ ಸ್ಟಾಫ್ಗೆ 6,30,000 ರೂಪಾಯಿ ಈ ವರ್ಷದಲ್ಲಿ ಬಟವಾಡೆ ಅವ್ರಿಗೇನು ಪೇಮೆಂಟ್ ಸ್ಯಾಲ್ರಿ ಅಂತ ಕೊಟ್ಟಿರ್ತೀವಿ. ಸ್ಟೇಷನರಿ 31,465 ರೂಪಾಯಿ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಪೇಪರ್ ಪೆನ್ ಖರ್ಚಾಗಿರ್ತದೆ. ಇನ್ನು ಸ್ಕೇಲ್ ಅಳತೆ 1,500 ರೂಪಾಯಿ ಸ್ಟಾಂಪಿಂಗ್ ಮಾಡಿಸ್ಬೇಕು, ಅದು ಖರ್ಚಾಗಿರ್ತದೆ. AMC ಕಂಪ್ಯೂಟರ್ದು ಸರ್ವಿಸಿಂಗ್ 3,112 ರೂಪಾಯಿ ಖರ್ಚಾಗಿರ್ತದೆ.
ಪ್ರಯಾಣ ಭತ್ಯೆ 6,600 ರೂಪಾಯಿ ಖರ್ಚಾಗಿರ್ತದೆ. ಬ್ಯಾಂಕ್ ವೆಚ್ಚ ಒಂದು 117 ರೂಪಾಯಿ ಖರ್ಚಾಗಿರ್ತದೆ. ಆಡಿಟ್ ಟೈಪಿಂಗ್ ಈ ಬುಕ್ಕು ಇವು ಆಡಿಟ್ ಮಾಡ್ಬೇಕಾದ್ರೆ 10,000 ರೂಪಾಯಿ ಖರ್ಚಾಗಿರ್ತದೆ, ಕೊಡ್ಬೇಕಾಗ್ತದೆ ಅವ್ರಿಗೆ. ಆಮೇಲೆ ಮೋಟಾರು ಚೇಂಜ್ ಮಾಡಿರೋದು ಇಲ್ಲಿ ರಿಪೇರಿ ಮಾಡಿದ್ರೆ 33,120 ರೂಪಾಯಿ ತಂದಿರೋದು, ಮೋಟರ್ ತಂದಿರೋದು ಮಿಲ್ಕಿಂಗ್ ಮಿಷನ್ 33,120 ರೂಪಾಯಿ ಖರ್ಚಾಗಿರುತ್ತೆ. ರಿಪೇರಿ ಅಂತ 4,000 ರೂಪಾಯಿ ಖರ್ಚಾಗಿರ್ತದೆ. ಇನ್ನ ಸರ್ವಸಾಧಾರಣ ಸಾಮಾನ್ಯ ಸಭೆ ಇದೇ ರೀತಿ ಹಿಂದಿನ ವರ್ಷದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಇದೇ ದಿನಾಂಕಗಳಲ್ಲಿ ಇಲ್ಲಿ 67,900 ರೂಪಾಯಿ ಇದೇ ತರ ಮೀಟಿಂಗ್ ಖರ್ಚಾಗಿದೆ. ಇನ್ನ ನೀರಿನ ವೆಚ್ಚ ಅಂತ 15,000 ರೂಪಾಯಿ ನೀರು ಹೊಡೆಸ್ಕೊಂಡಿರೋದು ಖರ್ಚಾಗಿದೆ. 9,000 ರೂಪಾಯಿ ಎಐ ಬಾಬತ್ತು 3,000 ಅಂತ ನಾವು ಹಾಕಿದ್ದೀವಿ. ನಾನು ಅಂದಾಜು ಬಡ್ಜೆಟ್ ಅನ್ನ ಪ್ರತಿ ವರ್ಷವೂ ಕೂಡ ನಾವು ಸರ್ಕಾರಗಳು ಹೇಗೆ ಮಾಡ್ತಾವೋ ನಮ್ಮ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಂದಾಜು ಬಡ್ಜೆಟ್ ಅನ್ನ ಈ ಒಂದು ಸಂಘದಲ್ಲಿ ಮಂಡನೆ ಮಾಡಬೇಕಾಗುತ್ತೆ ಈ ಒಂದು ಸಭೆಯಲ್ಲಿ. ಇದು ಸೇಮ್ ಹಿಂದೆ ಏನಿದೆ ಸಿಬ್ಬಂದಿ ವೇತನ 6,93,000 ಇದು ಮುಂದುವರಿಯುತ್ತೆ ಅಷ್ಟೇ ಅಂತೇಳಿ. ಸ್ಟೇಷನರಿ ಪೇಪರು ಪೆನ್ನು ಇದಕ್ಕೆ 35,000 ಖರ್ಚಾಗ್ಬೋದು ಅಂತೇಳಿ. ಪರೀಕ್ಷಾ ವೆಚ್ಚ ಅಂದ್ರೆ ಲ್ಯಾಕ್ಟೋಮೀಟ್ರು ಥರ್ಮಾಮೀಟರ್ ಒಡೆದೋದ್ರೆ ಅದಕ್ಕೆ ಒಂದು 2,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ಸ್ಕೇಲು ಅಳತೆ 1,800 ರೂಪಾಯಿ ಹೋಗ್ತದೆ. ಅದು ಸ್ಟಾಂಪಿಂಗ್ ಗೌರ್ಮೆಂಟ್ ಕೊಡ್ಬೇಕನ್ನೋದು ಖರ್ಚಾಗ್ತದೆ. AMC ಸರ್ಸ ಹೋದ ವರ್ಷ 3,700 ಆಗಿದೆ. ಈ ವರ್ಷ 5,000 ರೂಪಾಯಿ ಕಂಪ್ಯೂಟರ್ಗೆ ಸರ್ವಿಸ್ ಚಾರ್ಜ್ ಅಂತ ಆಗ್ಬೋದು ಅಂತೇಳಿ. ವಿದ್ಯುತ್ ಬಿಲ್ 20,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ಪ್ರಯಾಣ ಭತ್ಯೆ ಹೋದ ವರ್ಷ 7,000 ರೂಪಾಯಿ 8,000 ರೂಪಾಯಿ ಆಗ್ಬೋದು ಅಂತೇಳಿ. ಸರ್ಕಾರ ಪ್ರೋತ್ಸಾಹನ ಬಿಲ್ಲು ನಿಮಗೆ 5 ರೂಪಾಯಿ ಬಿಲ್ ಕೊಡ್ಬೇಕಾದ್ರೆ ಸೈಬರ್ ಅಲ್ಲಿ ಒಂದಷ್ಟು ಖರ್ಚಾಗ್ತದೆ, ಅದು 4,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ಬ್ಯಾಂಕ್ ವೆಚ್ಚ 181 ರೂಪಾಯಿ ಆಗಿದೆ, ಈ ಸರಿ 200 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ಆಡಿಟಿಂಗ್ಗೆ 10,000 ರೂಪಾಯಿ ಸ್ವತಂತ್ರ ದಿನಾಚರಣೆಗೂ ಅಥವಾ ಸಂಕ್ರಾಂತಿ ಖರ್ಚು ಮಾಡ್ಕೋಬಹುದು. ಖರ್ಚು ಮಾಡಿಲ್ಲ ಸಂಘದಲ್ಲಿ ಉಳ್ಕೊಂಡಿರುತ್ತೆ. ರಾಸು ಅಭಿವೃದ್ಧಿ ನಿಧಿ ಅಂತ ಹೇಳ್ಬಿಟ್ಟು 5% ತೆಗಿಬೇಕಾಗ್ತದೆ. ಇದು 15,291 ರೂಪಾಯಿ 86 ಪೈಸೆ, 15,196 86 ರಾಸು ಅಭಿವೃದ್ಧಿ ಅಂದ್ರೆ ಹಸುಗಳಿಗೆ ಅವು ಇಂಜೆಕ್ಷನ್ ಹಾಕಿದಾಗ ಅಲ್ವಾ ತೊಟ್ಟಿ ಕಟ್ಕೊಡೋದು ಇಂಥದನ್ನು ಖರ್ಚು ಮಾಡ್ಬೋದು. ಖರ್ಚು ಮಾಡಿಲ್ಲ ಸಂಘದಲ್ಲಿ ಉಳ್ಕೊಂಡಿರುತ್ತೆ. ಇನ್ನು ಸಿಬ್ಬಂದಿ ವಿಮಾ ನಿಧಿ ಅಂತ 4 ವರ್ಷದಿಂದ ಇದೆ. ಅದು 15,200 ಸಿಬ್ಬಂದಿ ವಿಮಾ ಅಂದ್ರೆ ಇನ್ಶೂರೆನ್ಸ್. ಅವ್ರಿಗೇನಾದ್ರು ಬಿಟ್ಟು ಹೋದಾಗ ಅಥವಾ ಏನಾದ್ರು ಗಾಯ ಆದಾಗ ಅವ್ರಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಅದು ಇನ್ಶೂರೆನ್ಸ್ ತೊಡಸ್ಕೋಬಹುದು. ಇಲ್ಲಿ ತೊಡಸ್ಕೊಂಡಿಲ್ಲ ಸಂಘದಲ್ಲಿ ಇರುತ್ತೆ. ಅದು 15,291 ರೂಪಾಯಿ. ಇನ್ನು ಸಹಕಾರ ಅಭಿವೃದ್ಧಿ ನಿಧಿ ಇರುತ್ತೆ. ಇದು ಕೂಡ ಸಹಕಾರ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಹೋಗ್ಬೇಕಾಗ್ತದೆ ಅಥವಾ ಸಹಕಾರದವರು ಇಲ್ಲಿ ಮೀಟಿಂಗ್ ಮಾಡ್ತಾರೆ. ನೀವು ಡೈರೆಕ್ಟರ್ಗಳು ಸದಸ್ಯರು ಸಿಬ್ಬಂದಿ ಹೋಗ್ತಾರೆ. ಇದಕ್ಕೆ 15,291 ರೂಪಾಯಿ 86 ಪೈಸೆ ಖರ್ಚು ಮಾಡಬೇಕು. ಒಟ್ಟಾರೆ ಸಂಘದಲ್ಲಿ ಆಪದ ನಿಧಿ, ದಾನ ಧರ್ಮ ನಿಧಿ ಇವು ಎರಡು ರಾಸು ಅಭಿವೃದ್ಧಿ ಉಳ್ಕೊಂಡು ಮಿಕ್ಕ ಎಲ್ಲವನ್ನು ಕೂಡ ನಿಮಗೆ ಬೋನಸ್ ರೂಪದಲ್ಲಿ ಕೊಟ್ಟಿರ್ತಾರೆ. ಇಲ್ಲಿಗೆ ಈ ಒಂದು ಲಾಭ ವಿಲೇವಾರಿ ಮುಗಿಯುತ್ತೆ. ಇನ್ನು ಮುಂದಿನ ವರ್ಷದಲ್ಲಿ ಕೂಡ 200-300 ರೂಪಾಯಿ ಹಂಗೆ ಕೊಡ್ತಾರೆ. 12 ತಿಂಗಳಿಗೆ 3,600 ರೂಪಾಯಿ ಖರ್ಚಾಗಿದೆ. DCS ಪುಸ್ತಕಗಳು ಮತ್ತು ಉಪಕರಣಗಳು ಲ್ಯಾಕ್ಟೋಮೀಟರ್ ನೀವು ಒಡೆದೋಗ್ಬಿಟ್ರೆ ತಗೊಂಡು ಬಂದಿರ್ತಕ್ಕಂಥದ್ದು 4,886 ರೂಪಾಯಿ 94 ಪೈಸೆ ಖರ್ಚಾಗಿರುತ್ತೆ. ತರಬೇತಿ ಅಂತ ಇಲ್ಲಿಂದ ಬೆಂಗಳೂರಿಗೆ ಸಿಟಿ ತರಬೇತಿ ಕಳಿಸುತ್ತೆ 9,000 ರೂಪಾಯಿ ಬಸ್ ಚಾರ್ಜ್ ಅಂತ ಪ್ರಯಾಣ ಭತ್ಯೆಯಲ್ಲಿ ಟ್ರೈನಿಂಗ್ ಸಿಟಿಗೆ ಕಳಿಸಿರ್ತಾರೆ. ಅಲ್ಲಿ 9,000 ರೂಪಾಯಿ ಖರ್ಚಾಗಿದೆ. ಪೂಜೆ ಅಂತೇಳಿ ದಸರಾ ಪೂಜೆ ಮಾಡ್ತಾರೆ, ಸ್ವಲ್ಪ ಜೋರಾಗಿ 8,500 ಖರ್ಚಾಗಿರ್ತದೆ. ಮಿಲ್ಕಿಂಗ್ ಮಿಷನ್ ಬಿಡಿ ಬಾಗುಲ್ ರಿಪೇರಿ ಇದು 52,874 ರೂಪಾಯಿ. ಹೊಸ ಮಿಲ್ಕಿಂಗ್ ಮಿಷನ್ ಕೊಡಿಸಿದ್ದಾರೆ. ಮೊದಲು ಕಡಿಮೆ ಇತ್ತು, ಒಂದು 5-6 ಆಗಿದೆ. ಅದ್ರದ್ದು 52,874 ರೂಪಾಯಿ 26 ಖರ್ಚಾಗಿದೆ. ಇಷ್ಟು 9,08,017 ರೂಪಾಯಿ ಖರ್ಚು ಆದ್ಮೇಲೆ ನಿವ್ವಳ ಲಾಭ ಈ ವರ್ಷದಲ್ಲಿ ಎಲ್ಲಾ ಖರ್ಚು ಹೋಗಿ 4,65,060 ರೂಪಾಯಿ 4,65,060 ರೂಪಾಯಿ ಈ ವರ್ಷದಲ್ಲಿ ನಿವ್ವಳ ಲಾಭ ಉಳ್ಕೊಳ್ಳುತ್ತೆ. ಇದು ಅದೇ ರೀತಿ ಅಲ್ಲೇ ಇರಲ್ಲ. ಇದು ನಾವೇನಂತೀವಿ ಅಂದ್ರೆ 5 ವರ್ಷ 6 ವರ್ಷ ನಾವು ಕಂಪ್ಯೂಟರ್ ಫ್ಯಾಟ್ ಬೇಸ್ಡ್ ರೇಟ್ ಕೊಡಕ್ ಮುಂಚೆ ನಿಮ್ ಗ್ರಾಮದಲ್ಲಿ ಸರಾಸರಿಯಾಗಿ 1 ರೂಪಾಯಿ ಜಾಸ್ತಿ ಕೊಟ್ಬಿಡ್ತಾ ಇದ್ರಿ ರೈತರುಗಳಿಗೆ. ಎಲ್ರಿಗೂ ನಾವು 34-15 ಪೈಸೆ ಕೊಡುವಾಗ ನೀವು 35-15 ಪೈಸೆ ಕೊಡ್ತಾ ಇದ್ರಿ. ಈಗ ಫ್ಯಾಟ್ ಬೇಸ್ಡ್ ರೇಟ್ ಕೊಟ್ಮೇಲೆ ಗುಣಮಟ್ಟ ತುಂಬಾ ಸುಧಾರಣೆ ಆಗಿದೆ. ಇಲ್ಲಿ ನಿಮ್ಮೂರಲ್ಲಿ ಹಾಲು ಕರೆಯುವ ಯಂತ್ರಗಳಿದಾವೆ. ಈಗಾಗಲೇ ಚಿಲ್ಲಿಂಗ್ ಮಿಷಿನ್ ಕೂಡ ಇದೆ ನಿಮ್ಮೂರಲ್ಲಿ. ಸೊ ಹಾಗಾಗಿ ಯಥೇಚ್ಛವಾಗಿ ಹಾಲು ಕೂಡ ನಿಮ್ ಸಂಘದಲ್ಲಿ ಬರ್ತಾ ಇದೆ. ವಿಶೇಷವಾಗಿ ಒಕ್ಕೂಟದಿಂದ ಕೂಡ ಕಳೆದ 1 ವರ್ಷದ ಅವಧಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಮಾನ್ಯ ನಿರ್ದೇಶಕರು 1 ವರ್ಷ ಆಗಿದೆ, ಅವರು ಕೂಡ ಅವಧಿ ಚುನಾಯಿತರಾಗಿ ಬಂದ ನಂತರ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ತಾಲೂಕಿನಾದ್ಯಂತ ಮಾಡಿದ್ದಾರೆ. ಅವರು ಯಾವುದೇ ಗ್ರಾಮದಲ್ಲಾಗ್ಲಿ ಅವ್ರು ಬಂದ ತಕ್ಷಣ ಲಿಸ್ಟ್ ಮಾಡ್ಕೊಂಡು ಪಂಚಾಯತಿ ವಾರು ಯಾವ್ಯಾವ ಗ್ರಾಮಗಳಲ್ಲಿ ಡೈರಿಗಳಿಲ್ಲ, ಎಲ್ಲೆಲ್ಲಿ ಪ್ರೈವೇಟ್ ಡೈರಿಗಳಿಗೆ ಹೋಗ್ತಾ ಇದೆ ಹಾಲು, ಅದೆಲ್ಲ ಕೂಡ ಗೌರ್ಮೆಂಟ್ ಡೈರಿಗೆ ಬರ್ಬೇಕು. ಅದಕ್ಕೆ ಏನ್ ಕಾರ್ಯಕ್ರಮ ಮಾಡ್ಬೇಕು ಅದನ್ನ ನಾವು ಮಾಡೋಣ ಅಂತ ಹೇಳಿ ನಮ್ ಜೊತೆ ಡಿಸ್ಕಸ್ ಮಾಡಿದಾಗ ಕೆಲವು ಹಳ್ಳಿಗಳಲ್ಲಿ ಪ್ರೈವೇಟ್ಗೆ ಯಾಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅನೇಕ ಕಾರಣಗಳಲ್ಲಿ. ಅಲ್ಲಿ ಪ್ರೈವೇಟ್ಗೆ ಹೋಗೋರ್ಗೆ ಏನಾಗ್ತದೆ ಅಂದ್ರೆ ಸಾಕಷ್ಟು ಸೌಲಭ್ಯಗಳು ಒಕ್ಕೂಟದಿಂದ ಸಿಗೋದಿಲ್ಲ. ಇವತ್ತು ನಮ್ಮ ಕೃಷ್ಣಾರೆಡ್ಡಿ ಅವರೇ, ವಿಸ್ತರಣಾಧಿಕಾರಿಗಳಾದ ಶಂಕರ್ ಮತ್ತು ನರಸಿಂಹರಾಜುರವರೇ, ಕಾರ್ಯದರ್ಶಿಗಳೇ, ಸಂಘದ ಸಿಬ್ಬಂದಿ ಮತ್ತು ಈ ಸಂಘದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಹಾಲು ಉತ್ಪಾದಕ ಬಂಧುಗಳೇ, ಈಗಾಗಲೇ ತಮ್ಮ ಸಂಘದ ಎಲ್ಲಾ ಆಡಳಿತ
ಏನು ಒಂದು ವರ್ಷದ ಆಡಿಟ್ ವರದಿ ಏನ್ ಬಂದಿದೆ ಕಂಪ್ಲೀಟ್ ಆಗಿ ತಮ್ಗೆ ನಮ್ಮ ವಿಸ್ತರಣಾಧಿಕಾರಿಗಳು ಓದ್ ತಿಳಿಸಿದ್ದಾರೆ. ಅದ್ರಲ್ಲಿ ತಮ್ಗೆ ಏನೇ ಸಮಸ್ಯೆ ಇದ್ರು ಅಥವಾ ಡೌಟ್ ಇದ್ರು ಕೂಡ ನೀವು ಕೇಳಿ ಬಗೆಹರಿಸ್ಕೋಬಹುದು. ಅದಕ್ಕಂತಾನೆ ನಾವು GBM ಮಾಡೋದು. ಒಂದು ವರ್ಷದ 12 ತಿಂಗಳುಗಳಲ್ಲಿ ಏನು ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಆಡಳಿತ ಮಂಡಳಿ ಮಂತ್ಲಿ ಮೀಟಿಂಗ್ ಮಾಡ್ಕೊಂಡು ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡಿರ್ತಾರೆ. ಒಂದು ವರ್ಷಕ್ಕೊಂದ್ಸಲ ಎಲ್ಲ 12 ತಿಂಗಳ ಎಲ್ಲ ಲೆಕ್ಕಗಳನ್ನ ನಿಮ್ಮ ಜನಗಳಿಗೆ, ನಿಮ್ಮ ಹಾಲು ಉತ್ಪಾದಕರಿಗೆ, ಶೇರ್ ಹೋಲ್ಡರ್ಗಳಿಗೆ ಹೇಳುವಂತ ಕಾರ್ಯಕ್ರಮನೇ ಈ ಒಂದು ಸಭೆ, ಸರ್ವ ಸದಸ್ಯರ ಸಭೆ ಅಂತೇಳಿ. ಈಗ ಏನ್ ನೀವು ನೀರಿದ್ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ರು. ಈಗ ಯಾರೋ ನಿಮ್ಮ ಸಿಬ್ಬಂದಿದು ಅಟೆಂಡೆನ್ಸ್ ಕೇಳ್ತಾ ಇದ್ರಿ, ಈ ಸಭೆ ಆದ್ಮೇಲೆ ಅದು ಕೂಡ ನಿಮ್ಗೆ ಕೊಡುವಂತ ಕೆಲಸ ಅವ್ರು ಮಾಡ್ತಾರೆ. ಕೊಳ್ಳಿಲ್ಲ ಮತ್ತೆ ನಮ್ಮ ವಿಸ್ತರಣಾಧಿಕಾರಿ ನೀವು ಸಂಪರ್ಕ ಮಾಡ್ಬೋದು, ಕೊಡ್ತಾರೆ ಅದನ್ನು ಕೂಡ. ಗೌರ್ಮೆಂಟ್ ಡೈರಿಯಲ್ಲಿ ಶೇರ್ ಇದ್ರೆ 5 ಲಕ್ಷದವರೆಗೂ ಇನ್ಶೂರೆನ್ಸ್ ಇರುತ್ತೆ ಯಶಸ್ವಿನಿ ಸ್ಕೀಮ್ ಅಲ್ಲಿ. ಹಂಗಾಮಿಯಾಗಿ ಹಸು ಡೆತ್ ಆದ್ರೆ ನಿಮ್ಗೆ 70,000 ಇನ್ಶೂರೆನ್ಸ್ ಇರುತ್ತೆ. ಮಾನ್ಯ ನಿರ್ದೇಶಕರು ಆಡಳಿತ ಮಂಡಳಿ ಬಂದ್ಮೇಲೆ 70,000 ಯಾವ್ದು ಹಸು ಬರೋದಿಲ್ಲ ಅಂತ ಹೇಳಿ ಈಗ 80,000 ಕೂಡ ರೈಸ್ ಮಾಡಿದ್ದಾರೆ. ಇನ್ಶೂರೆನ್ಸ್ ನ ಕನಿಷ್ಠ ದರ 80,000 ಮಾಡಿದ್ದಾರೆ. ಅದಕ್ಕೆ ಪ್ರೀಮಿಯಂ ಕೂಡ ನೀವೇನು ಅಮೌಂಟ್ ಕಟ್ತೀರಿ 50% ಒಕ್ಕೂಟ ಬೇರ್ ಮಾಡ್ತದೆ. ಅದೇ ರೀತಿ ಈ ಮರಣ ಹೊಂದಿದ ರೈತರಿಗೂ ಕೂಡ ಏನಾದ್ರು ವಿಮೆ ಕೊಡಬೇಕು ಅಂತ ಹೇಳಿ ಕೋಮುಲ್ ವಿಮೆ ಅಂತ ಹೇಳಿ ರೈತರಿಗೂ ಸಹ ಕೋಮುಲ್ ವಿಮೆ ಮಾಡಿದ್ದೇವೆ. ಹಾಗೆಯೇ ಈಗ ಬೇಸಿಗೆಗಾಲ ಮಳೆ ಇಲ್ಲ ಅಂತ ಹೇಳಿ ಉಚಿತವಾಗಿ ಜೋಳ ಕೊಡುವಂತ ಕಾರ್ಯಕ್ರಮ ಕೂಡ ನಿರ್ದೇಶಕರು ಮಾಡಿದ್ದಾರೆ. ನೀವು ಮೇವುಗಳಿಗೆ ಯಾರಾದ್ರೂ ಮೇವಿನ ಅಭಾವ ಇರೋರು, ನೀರಾವರಿ ಇರೋಂಥವ್ರಿಗೆ ಉಚಿತವಾಗಿ ಒಕ್ಕೂಟದಿಂದ ಜೋಳ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಬೆಳ್ಕೊಂಡ್ರ ಮೇಲೆ ಒಕ್ಕೂಟದಿಂದ 5,000 ರೂಪಾಯಿ ಪ್ರೋತ್ಸಾಹ ಧನ ಅಂತ ಕೂಡ ಜೋಳ ಬೆಳೆಯೋರ್ಗೆ ಧನ್ಯವಾದಗಳು. ಇವತ್ತು ಮುಂದಿನ ವರ್ಷ 1 ರೂಪಾಯಿ ಜಾಸ್ತಿ ಕೊಡಿಸ್ತಾ ಇದ್ದಾರೆ ಡೈರಿನಲ್ಲಿ. ಇವಾಗ ಟ್ಯಾಕ್ಸ್ ಲೆಕ್ಕ ಬಂದಿದೆ, ನಾವು ರೂಪಾಯಿ ಕೊಡ್ಸೋಕ್ಕಾಗಲ್ಲ. ಇವಾಗ ಕೊಡೋಕ್ಕಾಗಲ್ಲ. ಏನು ಬಂದರೆ ಅದು ತಗೊಂಡೋಗಿ ನೀಟವಾಗಿ ಡೈರಿ ನಡ್ಕೊಂಡು ಹೋಗಲಿ. ಏನಾರ ಪ್ರಾಬ್ಲಮ್ ಇದ್ದರೆ ನೀವು ಅಧ್ಯಕ್ಷರು, ಡೈರೆಕ್ಟ್ರು ಏನೋ ಬೇಕಾದರೆ ಅನುಕೂಲ ಬೇಕು ಅಂದರೆ ಕೇಳಿದ್ರೆ ಅನುಕೂಲ ಮಾಡಿಕೊಡ್ತಾರೆ ಮಂಜನವರು. ನಿಮ್ಮ ಇಶ್ಯೂಗಳೇನೋ ಇದ್ದರೆ ಇದು ದೇವಸ್ಥಾನ ನಿಧಿಗಳೇ ದೇವಸ್ಥಾನ ಕೊಡಬೇಕು ಅನ್ನೋದೇನು ಇದ್ದರೆ ಇವಾಗ ಕೇಳಿದ್ರೆ ಇವಾಗ ಇದು ನಿಧಿ ಬರ್ಕತ್ತಾರ ಸೆಕ್ರೆಟರಿ ಹತ್ರ ಮಾಡ್ತೀನಿ. ಅದು ನೀವು ಯಾರನ್ನ ಕೇಳಬೇಕಾಗಿದೆ, ಊರದ್ದು ದೇವಸ್ಥಾನದ ನಿಧಿಗಳು ಏನೋ ಇದ್ದರೆ ಕೇಳ್ಬೇಕು. 1,000 ಇಲ್ಲ 14,000 ರೂಪಾಯಿ ಖರ್ಚಾಗುವ ಅಂತೇಳಿ ಅವರು ಅಂದಾಜು ಬಜೆಟ್ ಮಾಡಿದ್ವಿ. ಇತರೆ ವೆಚ್ಚ, ರಿಪೇರಿ ವೆಚ್ಚ 5,000 ರೂಪಾಯಿ ಆಗುತ್ತೆ ಅಂತೇಳಿ. ಪಶು ಆಹಾರ ಕೂಲಿ ಫೀಡ್ ಇಳಿಸ್ಕೊಳ್ಳೋದಕ್ಕೆ ಅದೊಂದು 1,500 ರೂಪಾಯಿ ಒಂದು ಕೂಲಿ ಕೊಡಬೇಕಾಗ್ತದೆ. ಮುಂದಿನ ವರ್ಷದ ಖರ್ಚಾಗ್ಬೋದು ಅಂತೇಳಿ. ದಿನಪತ್ರಿಕೆ ಅಂತ ಹೇಳ್ಬಿಟ್ಟು 4,000 ರೂಪಾಯಿ ಇಟ್ಟಿದ್ದಾರೆ. ತಗೊಂಡ್ರೆ ಇರುತ್ತೆ, ಇಲ್ಲಾಂದ್ರೆ ಖರ್ಚಾಗಲ್ಲ, ಉಳಿದಿರುತ್ತೆ. ಬಾಡಿಗೆ 18,000 ರೂಪಾಯಿ ಅಂತ ನೀರಿನ ವೆಚ್ಚ. ಬಾಡಿಗೆ ಅಂದ್ರೆ ನೀರು. ಹೋದ ವರ್ಷನೂ 15,000 ರೂಪಾಯಿ ಖರ್ಚಾಗಿದೆ. ಈ ವರ್ಷದಲ್ಲಿ ಕೂಡ ನೀರಿಗೋಸ್ಕರ 15,000 ಖರ್ಚಾಗ್ಬೋದು ಅಂತೇಳಿ. ಸಾಮಾನ್ಯ ಸಭೆ ಈ ವರ್ಷ ಲಾಸ್ಟ್ ವರ್ಷ 67,000 ಆಗಿದೆ. ಈ ಸಲ ಒಂದು 70-75,000 ರೂಪಾಯಿ ಆಗ್ಬೋದು ಅಂತೇಳಿ. ಸಹಕಾರ ವಾರ ಪತ್ರಿಕೆ ವಾರಕ್ಕೆ ಒಂದು 5,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ವಿಶೇಷ ಪುಸ್ತಕಗಳು ಮತ್ತು ಉಪಕರಣಗಳು 5,800 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ಇನ್ನು ತರಬೇತಿ 11,000, ಪೂಜೆ 9,000, ಟೋಟಲ್ 9 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ಇಲ್ಲಿಗೆ ಈ ವರ್ಷದ ನಿವ್ವಳ ಲಾಭ ಜೀವನ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ಇಲ್ಲಿ ಏನು ನಮ್ಮ ರೈತರು ಸೇರಿದ್ರು, ರೈತರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದು ತುಂಬ ಸಂತೋಷ ಆಗ್ತದೆ. ನಿಮಗೆ ಇಲ್ಲಿ ಸೀಲಿಂಗ್ ಸೆಂಟರ್ಗೆ 3,000ದಿಂದ 5,000 ಮಾಡ್ತಾ ಇದ್ರು. ಯಾಕಂದರೆ ನಮ್ಮ ಸುತ್ತಮುತ್ತಲ ಹಾಲು ಬರೋದ್ರಿಂದ ನಮ್ಗೆ ಅನುಕೂಲ ಆಗಲಿ ಅಂತೇಳಿ. ಮತ್ತು ಅದರಿರೋದ್ರಿಂದ ನಮ್ಮ ಡೈರಿ ಕೂಡ ಲಾಭ ಬರುತ್ತೆ. ಅದರಲ್ಲಿ ಕೂಡ ನಮಗೆ ಲಾಭ ಸಿಗ್ಬೋದು. ಅದನ್ನು ನಾವು ಬೇಕಾದ್ರೆ ರೈತರಿಗೆ ಏನಾದರೂ ಅನುಕೂಲ ಮಾಡ್ಕೋಬೋದು. ಮೊದಲಿಗೆ ನಮ್ಮದು 1 ರೂಪಾಯಿ ಡೈರಿಯಿಂದ ಹಾಕ್ಕೊಡ್ತಾ ಇದ್ರೆ ಕೊಡ್ತಾ ಇಲ್ಲ. ಯಾಕಂದರೆ ಈಗ ನೀವು ಹಾಕೋ ರೇಟ್ ಮೇಲೆ ಇವ್ರಿಗೆ ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ. 38-39 ರೂಪಾಯಿ ಸಿಗ್ತಾ ಇದೆ ಒಬ್ಬ ರೈತರಿಗೆ ಈಗ. ಅದರಿಂದ ಅವ್ರು ಕೊಡೋಕೆ 1 ರೂಪಾಯಿ ಆಗಲ್ಲ. ಬೇರೆ ರೀತಿಯನ್ನು ಅದರಿಂದ ಅಂತ ಭಾವಿಸ್ಬೇಡಿ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನಮ್ಮ ಗಮನಕ್ಕೆ ಅಥವಾ ಡಿ ಎಂ ಗಮನಕ್ಕೆ ತರ್ಬೋದು. ನವೀನ್ ಒಳ್ಳೆ ಹುಡುಗ ಇದ್ದಾನೆ, ಹೇಳೋಣ ಕೇಳ್ತಾನೆ. ಇದನ್ನ ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿ ಕರೆದು 4 ಮಾತಾಡೋ ಅವಕಾಶ ಕೊಟ್ಟಿಲ್ಲ. ಶಂಕರ್ ಅವರೇ, ನರಸಿಂಹಯ್ಯ ಅವರೇ, ಮತ್ತು ಕಾರ್ಯದರ್ಶಿಗಳಾದ ನವೀನ್ ಅವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಮತ್ತೆಲ್ಲ ನಿರ್ದೇಶಕರೇ. ಇವತ್ತು ನಮ್ಮೂರಲ್ಲಿ 800 ಚಿಲ್ಲರೆ ಆರು ಬರ್ತಾ ಇದೆ. ಪಕ್ಕದಲ್ಲೇ ಸೇರಿ 3,000 ನಮ್ಮ ಚಿಲ್ಲಿಂಗ್ ಬರ್ತಾ ಇದೆ. ನಮಗೆ ರೈತರಿಗೆ ತುಂಬ ಅವಶ್ಯಕತೆ ಇದೆ. ಈಗ ಬದುಕಬೇಕಾದ್ರೆ ನಮಗೆ ಹಾಲು ನಮಗೆ ಅವಶ್ಯಕತೆ ಇದೆ. ಯಾಕಂದರೆ ಈಗ ನಾವೆಲ್ಲ ರೈತರಿದ್ದೀವಿ ಊರಲ್ಲಿ. ಬೆಳೆ ಮಾಡಿದ್ರು ನಮಗೆ ಬೆಳೆಗೆ ತಕ್ಕಂಗೆ ರೇಟ್ ಬರೋದಿಲ್ಲ. ಇಲ್ಲ ರೇಟ್ ಬಂದರೆ ಬೆಳೆ ಬರೋದಿಲ್ಲ. ಆ ಕಷ್ಟ ಕಾಲದಲ್ಲಿ ನಾವು ಸಿಲುಕಿದ್ದೀವಿ ನಾವು. ಈಗ ನಮಗೆ ಈಗ ಮಳೆ ಟೈಮು ಆದರೆ ಈಗ ನಾವು ಮಳೆ ಇಲ್ಲ ಏನಿಲ್ಲ, ನಾವು ಇದಕ್ಕೆ ತುತ್ತಾಗಿದ್ದೀವಿ ನಾವು. ಆದ್ದರಿಂದ ನಮಗೆ ಎಲ್ಲರೂ ಒಂದು ಹಸು ಇಟ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಮತ್ತೆ 51 ಪೈಸೆ ಅಷ್ಟು
ಇಲ್ಲಿಂದ ಪರ್ಚೇಸ್ ರೈತರಿಂದ ಉತ್ಪಾದನೆ ಪರ್ಚೇಸ್ ಮಾಡಿದ್ದಾರೆ, ಖರೀದಿ ಆಗಿರುತ್ತೆ. ಕೋಲಾರ ಹಾಲು ಒಕ್ಕೂಟಕ್ಕೆ 1,60,32,657 ರೂಪಾಯಿ 28 ಪೈಸೆ ಅಷ್ಟು ಕೋಲಾರ ಹಾಲು ಒಕ್ಕೂಟ ಕಳಿಸಿರ್ತಾರೆ. ಇಲ್ಲಿ ಸ್ಥಳೀಯ ಹಾಲು ಮಾರಾಟ ಏನು 46 ರೂಪಾಯಿ ಒಂದು ಲೀಟರ್ ಮಾಡಿರ್ತಾರೆ, ಅದು 14,28,129 ರೂಪಾಯಿ ಅಷ್ಟು ಇಲ್ಲಿ ಜನಗಳಿಗೆ ಬೇರೆ ಮಾರಾಟ ಮಾಡಿರ್ತಾರೆ. ಸ್ಯಾಂಪಲ್ ಹಾಲು ಮಾರಾಟದಿಂದ ಲಾಭ ಏನು ನೀವು ಬುಡ್ಡಿ ಹಾಲು ಅಂತೀವಿ ನಾವು ಇಲ್ಲಿ ಕಚ್ಚಾ ಭಾಷೆಯಲ್ಲಿ ಡಿಗ್ರಿ ಹಾಕೋಕೆ, ಅದಕ್ಕೆ 1,39,619 ರೂಪಾಯಿ 58 ಪೈಸೆ ಸಂಘಕ್ಕೆ ಲಾಭ ಬಂದಿರುತ್ತೆ. ಇದು ಈ ರೀತಿ ಇದು ಹಾಲಿನ ವ್ಯಾಪಾರ ಇಷ್ಟ ಆಗುತ್ತೆ. ಇದರಲ್ಲಿ ಖರ್ಚುಗಳು ರಾಯನ ನೆಲೆಯಮ್ಮ ಗುರುರಾಯನ ನೆಲೆಯಮ್ಮ ಹಿಂದೆ ಬರುವ ನಮ್ಮ ರಾಯನ ನೆಲೆಯಂತೆ ಅಮ್ಮ ಹನುಮನಿದ್ದರೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯನ ನೆಲೆಯಮ್ಮ ಗುರುರಾಯನ ನೆಲೆಯಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯನ ನೆಲೆಯಮ್ಮ ಗುರುರಾಯನ ನೆಲೆಯಮ್ಮ. ಈಗ ನೀವ್ ಹೇಳ್ತಾ ಇದ್ರಿ ಕೆಲವ್ರು ಇಲ್ಲ ಅಂತೇಳಿ, ಈಗಾಗಲೇ 11,000 ಕೆಜಿ ಏಟಿ ಜೋಳ ತಗೊಂಡೋಗಿದ್ದಾರೆ. 1,500 ಕೆಜಿ 1,500 ಕೆಜಿ 7 ಕೊಯ್ಲಿನ ಜೋಳ ತಗೊಂಡಿದ್ದಾರೆ. ಒಟ್ಟು 700 ಎಕರೆಗೆ ಜೋಳ ತಗೊಂಡೋಗಿದ್ದಾರೆ ಕ್ಯಾಂಪ್ ಆಫೀಸ್ ಅಲ್ಲಿ. ಸಪೋಸ್ ನೀವು ಬಂದಾಗ ಸ್ಟಾಕ್ ಖಾಲಿ ಆಗಿದ್ರೆ ಅವತ್ತೇ ಎಲ್ಲ ನೆಕ್ಸ್ಟ್ ಡೇ ಬರುತ್ತೆ. ನೀವು ಫೋನ್ ನಂಬರ್ ತಗೊಂಡ್ ಬನ್ನಿ, ಈಗ ನಾನು ಸಂಜೆ ಕೊಡ್ಸ್ಕೊಡ್ತೀನಿ ನಿಮ್ಗೆ. ಇವತ್ತೇ ಬನ್ನಿ ಕೊಡಿಸ್ತೀನಿ. ಜೋಳ ಇದೆ, ಇನ್ನು ಇದನ್ನ ಬರೀ 1 ತಿಂಗಳಿಗೋ 2 ತಿಂಗಳಿಗೋ ಅಂತ ಮಾಡಿಲ್ಲ. ಈ ಬೇಸಿಗೆ ಮುಗಿಯೋವರೆಗೂ ಕೂಡ ಕೊಡೋಣ ಅಂತ ಹೇಳಿ ಆಲ್ಟ ಮಾಡಿ ಡಿಸಿಷನ್ ತಗೊಂಡಿದ್ದಾರೆ. ಅದ್ರ ಪ್ರಕಾರ ನಾವು ಕೊಡ್ತೇವೆ. ಯೋಗಿ ಬರುವನಮ್ಮ ಶಿವಯೋಗಿ ಬರುವನಮ್ಮ ರಾಘವೇಂದ್ರ ಗುರುರಾಯ ಬಂಧುಗಳವನ್ನ ತಲವರಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯನ ನೆನೆಯಮ್ಮ ಗುರುರಾಯನ ನೆನೆಯಮ್ಮ ಮರವ ತೊಳೆಯ. ಇವಾಗ ಈಗಾಗಲೇ ಸಿದ್ದಪ್ಪ ಅವರು ಮಾಜಿ ಡೈರೆಕ್ಟರ್ ಅವರು, ನಾನು ಇದ್ದಾಗ ಮಾಜಿ ಡೈರೆಕ್ಟರ್ ಆಗಿದ್ರು. ಅದರಲ್ಲಿ ಏನು ಕೇಳಿದ್ರು, ಇವಾಗ ಏನಾದ್ರು ನಾನು ಹೇಳಿದಂತ ಅಂಕಿ ಅಂಶಗಳಲ್ಲಿ ನಿಮ್ಗೇನಾದ್ರು ಅನುಮಾನ ಕೇಳ್ಬೋದು. ನವೀನ್ ನವೀನ್ ಅದು ಟ್ಯಾಂಕರ್ ನೀರು ಇವ್ರು ಕೊಟ್ಟಿರೋದ ನೀರ್ದು ಹಾ